ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ನಾವು ಛಂದಸ್ಸಿನ ಬಗ್ಗೆ ನೋಡೋಣ. ಛಂದಸ್ಸು ಎಂಬುದು ಕೇವಲ ಸ್ಫೂರ್ತಿಯಿಂದಲೂ ಅಥವಾ ಬುದ್ಧಿಪೂರ್ವಕವಾಗಿಯೂ ನಿಯತ ಲಯ ವಿನ್ಯಾಸಗಳಿರುವ ಪದ್ಯ ಪಾದಗಳನ್ನು ಕವಿ ರಚಿಸುತ್ತಾನೆ. ಈ ಪದ್ಯ ಲಯಗಳನ್ನು ಅಳತೆ ಮಾಡುವ ಮಾನದಂಡವೇ ಛಂದಸ್ಸು ಆಗಿರುತ್ತೆ. ಈ ಛಂದಸ್ಸು ಕೇವಲ ಪದ್ಯಗಳಿಗೆ ಸಂಬಂಧಿಸಿದ ಶಾಸ್ತ್ರವಾಗಿದೆ. ಇಲ್ಲಿ ಪದ್ಯಗಳ ಸ್ವರೂಪವನ್ನು ತಿಳಿಸುವ ಇವುಗಳ ಸ್ವರೂಪವನ್ನು ತಿಳಿಸುವ ಶಾಸ್ತ್ರವೇ ಛಂದಶಾಸ್ತ್ರ. ಬಾಹ್ಯ ಪ್ರಪಂಚವನ್ನು ವೀಕ್ಷಿಸಿದಾಗ ಆತನ ಹೃದಯದಲ್ಲಿ ಹುಟ್ಟುವ ಬಗೆ ಬಗೆಯ ಭಾವಗಳು, ಈ ಭಾವದ ಕ್ರಿಯೆಗೆ ಪ್ರತಿಕ್ರಿಯೆಗಳಿಂದ ಕಾವ್ಯಗಳು ಉಂಟಾಗುತ್ತವೆ, ಲಯ ಎನಿಸಿಕೊಳ್ಳುತ್ತದೆ. ಛಂದಸ್ಸಿನ ಪ್ರಯೋಜನ ಕವಿ ಹೃದಯವು ಕಂಡುಕೊಂಡ ಅತಿ ಸೂಕ್ಷ್ಮವಾದ ಆವೇಶಯುತವಾದ ಅನುಭವ ವಿಶೇಷಗಳನ್ನು ಸಹೃದಯರಿಗೆ ಹೃದಯ ಸಂವಾದ ಉಂಟಾಗುವಂತೆ ಅದನ್ನು ವ್ಯಕ್ತಪಡಿಸಲು ಇರುವಂಥ ಸಮರ್ಥ ಮಾಧ್ಯಮ ಈ ಛಂದಸ್ಸು. ಈ ಛಂದಸ್ಸನ್ನು ನಾವು ಅನೇಕ ಕಾರಣಗಳಿಂದ, ಅಂದರೆ ಆಧುನಿಕ ಭಾವಗೀತೆಗಳಿಂದ ಹಿಡಿದು ಹಳೆಗನ್ನಡದಿಂದ ಹಿಡಿದು ಈ ಛಂದಸ್ಸನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಛಂದಸ್ಸು ಕವಿಗಳ ಪದ್ಯಗಳನ್ನು ತಮ್ಮ ಕಾವ್ಯ ರಚನಾ ಮಾಧ್ಯಮವಾಗಿ ಬಳಸಿದ್ದಾರೆ. ಛಂದಸ್ಸಿನ ಲಯ ಗತಿಯಿಂದ ಸಂತೋಷವನ್ನು, ವಿಸ್ಮಯದ ಅನುಭವವನ್ನು ಪಡೆಯಬಹುದು. ಪಂಪಭಾರತ ಮತ್ತು ಗದಾಯುಧದಂತಹ ಕೃತಿಗಳನ್ನು ನೋಡಿದಾಗ ಈ ಅಂಶ ಸ್ಪಷ್ಟವಾಗುತ್ತದೆ. ಕನ್ನಡದಲ್ಲಿ ಉಪಲಬ್ಧವಿರುವ ಛಂದೋಗ್ರಂಥಗಳು: ಕವಿರಾಜ ಮಾರ್ಗ, ಇದರ ಕರ್ತೃ ಶ್ರೀ ವಿಜಯ. ಕಾಲ ಸುಮಾರು 850. ಇದು ಪ್ರಧಾನವಾಗಿ ಛಂದೋಗ್ರಂಥವಲ್ಲದಿದ್ದರೂ ಅಲ್ಲಲ್ಲಿ ಛಂದಸ್ಸಿಗೆ ಸಂಬಂಧಿಸಿದ ಯತಿ, ಛಂದೋಭಂಗ, ಲಘು, ಗುರು, ದೋಷ, ಪ್ರಾಸ ಮುಂತಾದ ವಿಚಾರಗಳನ್ನು ಪ್ರಸ್ತಾಪಿಸುತ್ತದೆ. ಇದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ. ಕವಿರಾಜ ಮಾರ್ಗ ಒಂದು ಅಲಂಕಾರಕ ಗ್ರಂಥ ಕೂಡ ಹೌದು. ಛಂದೋಬುದಿ, ಇದರ ಕರ್ತೃ ವಂದನೆ ನಾಗವರ್ಮ. ಕಾಲ ಸುಮಾರು 990. ಈತನ ಸ್ಥಳ ವೆಂಗಿಪಳು. ಈ ಗ್ರಂಥವು ಕನ್ನಡ ಛಂದಸ್ಸಿನ ಅಭ್ಯಾಸಿಗಳಿಗೆ ತುಂಬ ಸಹಾಯಕವಾಗಿದೆ. ಕವಿ ಜಿಹ್ವಾಬಂಧನ, ಕರ್ತೃ ಈಶ್ವರ ಕವಿ. ಕಾಲ ಸುಮಾರು 1260. ಈ ಗ್ರಂಥವು 4 ಆಶ್ವಾಸಗಳಿಂದ ಕೂಡಿದೆ. ಇದು ಗಣ ಮತ್ತು ಅಕ್ಷರಗಳ ಸ್ವರೂಪ, ಬೇರೆ ಬೇರೆ ಗಣಗಳನ್ನು ಗೊತ್ತಾದ ರೀತಿಯಲ್ಲಿ ಪ್ರಯತ್ನಿಸಿರುವುದರಿಂದ ಉಂಟಾಗಿರುವ ಶುಭ ಫಲಗಳ ವಿವರಣೆಯನ್ನು ಈ ಕವಿ ಜಿಹ್ವಾಬಂಧನ ಒಳಗೊಂಡಿದೆ. ಹಾಗೆಯೇ ಛಂದಸಾರ ಗುಣಚಂದ್ರನೆಂಬ ಕವಿಯಿಂದ ರಚಿತವಾಗಿರುವ ಇದು ಸಂಸ್ಕೃತ ಮತ್ತು ಕನ್ನಡ ಛಂದಸ್ಸುಗಳ ಮುಖ್ಯ ವಿಚಾರ ಹೇಳುತ್ತದೆ. ಷಟ್ತ್ರತಯ, ಇದರ ಕರ್ತೃ ಶಾಲ್ಯದ ಕೃಷ್ಣರಾಜ. ಕಾಲ 1748. ಹೀಗೆ ಛಂದಸ್ಸಿನ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.